ಅದರಲ್ಲಿ ನನ್ನ ಯಕ್ಷಿಣಿ ಸುಮಗಂಧಿ ಕಿಟ್ಟಾಣಿಯವರ ಉದಯ ಭಾರಿ ಅದ್ಭುತವಾಗಿ ಇದಾಯ್ತು, ಹೆಸರು ಬಂತು. ಒಳ್ಳೆ ಭಾರಿ ಹೆಸರು. ಚಿಟ್ಟಣಿಯರಿದ್ರು, ಭಾರಿ ಹೆಸರು ಬಂತು. ಆವಾಗ ಯಕ್ಷಲೋಕ ವಿಜಯ ಇಲ್ಲ ನನ್ ಕೈಲಿ ಅಡಿ ನಾ ಸಾಧ್ಯವೇ ಇಲ್ಲ ಅಂದೆ. ಇಲ್ಲ ಮಾಡ್ಕೆ ನೀನು ಅಂತ ಹೇಳಿ ಹಾಗೆ ಅಡಿ ಅಂತ ಹೇಳಿದ್ರು. ನಾಳೆ ನಾಲ್ಕು ಬೇಡ ಅಂದ್ರೆ ಹೌದೌದು ಮೇಳ ಮುಚ್ಚಿತ್ತಲ್ಲ ಇಷ್ಟೆಂದ್ರೆ ಇಷ್ಟು ಮಾಡ್ಕೆ ಮಾಡ್ಕೆ ಇದು ಚಂದ್ರ ಭಟ್ರು ಅಂತ ಬಣ್ಣದವರಿದ್ರೆ ಅವರೆಲ್ಲ ಹಿಡಿದು ಶ್ರೀವೇಶ ಮಾಡಿ ಬಿಟ್ಟು ಹಿಡಿದು ಶ್ರೀವೇಶ ಮಾಡಿ ಬಿಟ್ಟು ಹೋದ್ರೆ ಹೇಗ ಸ್ಥಳಕ್ಕೆ. ಮರು ದಿವಸ ಹಂದೇವ್ರು ಬಂದ್ರು. ಹೇಗ ಶ್ರೀವೇಶ ಬೇಡ ಅಂತ ಹೇಳ್ಕೊಂಡ ಲೆಕ್ಕದಲ್ಲಿ ಇದ್ದೆ ನಾನು. ಹಂದೇವ್ರು ಬಂದ್ರು. ನಿನ್ನೆ ಮರಯ ಇಬ್ರು ಶ್ರೀವೇಶ ರಜೆ ಮಾಡ್ರ ಕಡೆಗೆ ಅಂತ ನೀವು ಶ್ರೀವೇಶ ಮಾಡ್ರಿ ಅಂತ ಕೇಳ್ರ ಹಂದೇವ್ರು. ನಾನ್ ಶ್ರೀವೇಶ ಮಾಡ್ಕ ಜೊತೆಗೆ ನೀನ್ ಹಾಕಿ ಮರಯ. ಆದ್ರಿಂದ ಹಂಗಲ್ಲ, ಕಡೆಗೆ ಅಂತ ಮಾಡ್ರಿ, ಕಡೆಗೆ ಹಣ್ಣುಗಳಿನ ಕೆಲಸ ಶ್ರೀವೇಶ ಮಾಡಿ ಕಳ್ಸದ್ದು ಅಂದ್ರು. ಇನ್ನು ಅವನೇ ಕಾಯಂ ಮಾಡ್ಲಿ, ನಮ್ ತಲೆ ಮೇಲೆ ಬಂದ್ ಅವ ಕಾಯಂ ಮಾಡ್ಲಿ. ಅವ್ರಿಬ್ರು ಒಂದ್ ದಿವಸ ಪಿಡಿಗೆ ಶ್ರೀವೇಶ ಮಾಡ್ಲಿ, ಒಂದಿಬ್ರು ಒಡ್ಡೊಳಗ ಮಾಡ್ಲಿ ಅಂದ್ರು. ಆಯ್ತು, ನನ್ ಶ್ರೀವೇಶ ಶುರುವಾಯ್ತು ಅಲ್ಲಿಂದ. ಹೌದು, ಒಂದು 3-4 ವರ್ಷ ಶ್ರೀವೇಶ, 2-3 ವರ್ಷ ಶ್ರೀವೇಶ ಮಾಡಿದೆನು. ವೈಕುಂಠರು ಇದ್ರು, ಊಟ ವೈಕುಂಠವರು, ಹಳದಿಬ್ರು ಗಜಾನ ಭಂಡಾರೆಲ್ಲ ಇದ್ರು, ಶ್ರೀವೇಶ ಮಾಡಿದೆ. ಒಂದು ಸಂದರ್ಭ ಹಂದೇವರಿಗೆ ಬಹಳ ತೊಂದರೆ ಆಯ್ತು. ಮುಖ್ಯ ಶ್ರೀವೇಶ ಮಾಡುವವರು ಯಾರು ಇಲ್ಲ. ಅಮೃತ ಇಲ್ಲಿಂದ ವೈಕುಂಠರು ಧರ್ಮಸ್ಥಳ ಮಾಡ್ಕೋದ್ರು. ಆ ಸ್ಥಾನಕ್ಕೆ ಯಾರು ಇಲ್ಲ. ತೆಂಕಿನ ಈಶ್ವರ ಭಟ್ರನ್ನು ಮಾತಾಡಿ ಬಂದ್ರು. ಕೊಕ್ಕಡದವರು ಕೈ ಕೊಟ್ಟರು ಕಡೆ. ಹೇಗೆ ಅದು ಇನ್ನೇನ್ ಮಾಡೋದಂತ ಆಲೋಚನೆ ಮಾಡಿದ ಹಂದೇವರು ಅಣ್ಣು ನಾಯ್ಕ ಅಂತ ಇತ್ತಲ್ಲ, ಮುಂದರ್ತಿ ಅಣ್ಣಪ್ಪ ನಾಯ್ಕ, ಎಂ.ಎ. ನಾಯ್ಕ ಚೇಂಜ್ ಮಾಡಿ ಹೆಸರು ಹಾಕಿದ್ರು. ಹಿಂದಿನ ವರ್ಷ ನನ್ನ ಪೀಠಿಗೆ ವೇಷವನ್ನು ಕಂಡವರು, ನಾನು ಮಾಡಿದ ಕೆಲವು ವೇಷಗಳನ್ನು ಕಂಡ್ರೆ ಯಾರು ಬರ ಎಲ್ಲಿಂದ ಕರ್ಕೊಂಡು ಬಂದ್ರಿ ಅವನ್ನ ಅಂತ ಕೇಳ್ತಿದ್ರು. ಅಂದ್ರೆ ಅಷ್ಟು ಚುರುಕಾಗಿದ್ದೆ ನಾನು. ಹಂದೇವರು ಆ ವಿಶ್ವಾಸದಲ್ಲೇ ನನ್ನ ಮುಖ್ಯ ವೇಷದಲ್ಲಿ ಮಾಡುತ್ತೆ. ಹೌದು, ಮುಖ್ಯ ವೇಷವೇ ಸೀದಾ. ಹೊಡೆದ್ಬಿಡ ಗಜಾನ ಭಂಡಾರಿದ್ರು, ಎಷ್ಟೋ ವರ್ಷ ತಿರುಗಾಟ ಮಾಡಿದವರು, ಒಳ್ಳೆ ವೇಷ ಮಾಡ್ತಾರೆ ಅವರು. ಇವಾಗೆ ಮೇಲೆ ನಾನು ಸಾಮಾನ್ಯ ಒಂದು 27-28 ವರ್ಷದ ಒಳಗೆ ಆಗ, 27-28 ಆಗ್ಲಿಲ್ಲ. ಹೌದು, ಮುಖ್ಯ ವೇಷ. ಅದೇ ವರ್ಷ ನನಗೆ ಅನುಕೂಲವಾಗಿ ಒಂದು ಪ್ರಸಂಗ ಬಂತು. ಗುಂಡು ಸೀತಾರಾಮಯ್ಯ ಅಂತ ಅವರು ಒಂದು ಪ್ರಸಂಗ ಬರೆದು ಕೊಡ್ತಿದ್ರು ಅಮೃತೇಶ ಮಾಡಕ್, ಯಕ್ಷಲೋಕ ವಿಜಯ. ಅದರಲ್ಲಿ ನನ್ನ ಯಕ್ಷಿಣಿ ಸುಮಗಂಧಿ ಕಿಟ್ಟಾಣಿಯವರ ಉದಯ ಭಾರಿ ಅದ್ಭುತವಾಗಿ ಇದಾಯ್ತು, ಹೆಸರು ಬಂತು. ಒಳ್ಳೆ ಭಾರಿ ಹೆಸರು. ಚಿಟ್ಟಣಿಯರಿದ್ರು, ಭಾರಿ ಹೆಸರು ಬಂತು. ಆವಾಗ ಯಕ್ಷಲೋಕ ವಿಜಯದಲ್ಲಿ ನಾನು ಸುಮಗಂಧಿ ಮಾಡಿ ಬಹಳ ರೈಸಿದೆ, ಬಹಳ ಹೆಸರು. ಆಮೇಲೆ ಕಾಯಂ ಆಯ್ತು ಎಲ್ಲ ಪಾತ್ರ. ಆದ್ರೆ ಒಂದನ್ನು ಆಗ ಹೊಳೆದುಬ್ರ ಗಜಾನ ಭಂಡಾರಿ ಅವ್ರು ಮಾಡ್ಲಿಲ್ಲ. ಇವತ್ತೊಂದು ಎಂತ ನೀವು ಮಾಡಿ ಬರ್ರ ಅಂತ, ಅಯ್ಯೋ ನಾನ್ ಮಾಡುದಿಲ್ಲ ಹಣ್ಣು, ನೀನೇ ಮಾಡು ಅದ ಹೇಳೋದವ್ರ. ಹೆದರಿಕೆ ಅವರಿಗೆ. ನಾನು ಯಕ್ಷಲೋಕ ವಿಜಯದ ಆಯ್ತು. ಮತ್ತೆ ಹೊಸ ಹೊಸ ಪ್ರಸಂಗಗಳು ಬರುದಲ್ಲ, ಅಂದ್ರೆ ಕಾಳಿದಾಸ, ಬಸವಾಸುರ ಮೊಯ್ನಿ, ಕೀಚಕವಧೆ, ಇಂಥ ಪ್ರಸಂಗಗಳೆಲ್ಲ ಬರುದು. ಅದ್ರಲ್ಲೆಲ್ಲ ಮುಖ್ಯ ವೇಷ ಮಾಡೋದಲ್ಲ ಅಷ್ಟು ಸುಲಭ ಅಲ್ಲ. ಎಲ್ಲವನ್ನು ಮಾಡಿ ರೆಸಿಬಿಟ್ಟೆ. ಹೌದು, ನಾನು ಎಲ್ಲ ಕೂತ್ಕೊಂಡು ಅದ್ರ ಬಗ್ಗೆ ಭಾರಿ ಆಲೋಚನೆ ಮಾಡ್ತಿದ್ದೆ, ಮೆಲಕಾಗ್ತಿ. ಅವರಿಗೆ ನಿದ್ರೆ ಬರುದಿಲ್ಲ, ರಾತ್ರಿ ಆಟ ನೋಡ್ತಿದ್ದೆ. ಅದ್ರ ಮೇಲಿಗೆ ನಮ್ಮ ಉಪ್ಪೂರು ಪದ್ಯ ಎಲ್ಲ ಮೇಲೆ ಬಿದ್ದೋಯ್ತು. ಜಗನ್ನಾಥ್ ಶೆಟ್ಟರು, ಐರೋಡಿಯವರಲ್ಲ, ಗೋಡೆ ನಾರಾಯಣಗಡೆಯವರು, ಡಾಕ್ಟರ್ ಜೋಶಿ ಗೋಕರ್ಣ, ಇವರೆಲ್ಲ ಇದ್ರು. ದೇವ್ರ ಹೆಗ್ಡೆಯವರು ಒಂದು ಸ್ವಲ್ಪ ಸಮಯ ಬಂದಿರು, ಮಾಮೂಲಿ ಹೆಗ್ಡೆಯವರು ಇದ್ರು, ಇವರೆಲ್ಲ ಇದ್ರು. ಫೇಮಸ್ ಆಗಿ ಹೋಯ್ತು. ಆಮೇಲೆ ಮುಖ್ಯ ವೇಷದಲ್ಲಿ ಎತ್ತಿ ಬಿಟ್ರಿ. ಹೌದು, ಬೇಡ ಅಂತಿದ್ದು ಅದೇ ಬಂತು. ನೀವು ಅದೇ ಬಂತು. ಹೌದು, ಅದೇ ಬಂತು. ಅದೇ ಗಟ್ಟಿ ಆಯ್ತು, ಹೆಸರು ಕೊಡ್ತು. ಅದೇ ಹೆಸರು ಕೊಡ್ತು. ಹೌದು. ಮತ್ತೆ ಸರ್, ನಿಮ್ಮ ಗುರುಗಳಾಗಿ ನಿಮ್ಗೆ ಯಾರೆಲ್ಲ ಗುರುಗಳಾಗಿದ್ರು ಸರ್? ನನ್ನ ಗುರುಗಳಂದ್ರೆ ನನ್ಗೆ ಪರಮ ಪೂಜ್ಯ ಗುರುಗಳು ಅಂತ ಹೇಳೋದಿದ್ರೆ ನಾನು ಒಪ್ಪರು, ಅನುಮಾನ ಇಲ್ಲ. ಅವರು ನನಗೆ ರಂಗಸ್ಥಳದಲ್ಲಿ ನಾನು ಹಿಂಗ್ ತಿರುಗಿ ನೋಡುದಿಲ್ಲ ಅವ್ರನ್ನ. ನಮ್ಗೆ ಹೆದರಿಕೆ. ಉಪ್ಪರ್ ಭಾಗತ್ರ ಅಷ್ಟು ವರ್ಷ ರೊಟ್ಟಿ ತಿರುಗಾಟ ಮಾಡಿದ್ರು, ಹಿಂಗ್ ತಿರುಗಿ ನೋಡುದಿಲ್ಲ. ಆ ಮುಖವೇ ಆಗಿತ್ತು. ಅವ್ರು ನಗಾಡ್ತಾ ಇರ್ತಾರೆ. ನಿಮ್ಗೆ ನೋಡೋ ಧೈರ್ಯ ಇಲ್ಲ, ನಮ್ಗೆ ನೋಡೋ ಧೈರ್ಯ ಇಲ್ಲ. ಬಾರಿ ಖುಷಿ ಪಡ್ತಿದ್ರು.
ಖುಷಿ ಪಡ್ತಿದ್ರು, ಭಾರಿ ಖುಷಿ ಪಡ್ತಿದ್ರು. ಹಾ. ಆವಾಗ ನಮ್ಮ ಮೇಳದಲ್ಲಿ ಹ್ಮ್. ಕಾಳಿಂಗನಾಡರು, ವಾಸುದೇವ ಸಾಮಕರು, ನಾನು ಓ. 3 ಜನ ಇತ್ತು. ಹ್ಮ್ ಹ್ಮ್ ಪ್ರತಿಯೊಂದು ಭಾಷಣದಲ್ಲಿಯೂ ಉಪ್ಪರು ಹೇಳ್ತಿದ್ರು. ಹ್ಮ್. ಎಲ್ಲರೂ ತಯಾರಪ್ಪ ಯಾರು ಕಾಣ್ತಿಲ್ಲಪ್ಪ, ಈಗ ನಮ್ಮ ಮೇಳದಲ್ಲಿ 3 ಜನ ಕಲಾವಿದ್ರೆ, ಹಾ. ಒಂದ್ ಸಾಮುಗ, ಒಂದು ನಾವಡ, ಒಂದು ಎಮ್ಮೆನಾಯ್ಕ, ಹಾ. 3 ಜನ ಉದಯೋನ್ಮುಖ ಕಲಾವಿದ್ರೆ ಕಾಣ್ತಾರೆ. ಮತ್ತೆಲ್ಲ ಕಲಾವಿದ್ರೆ ತಯಾರತ್ತಿಲ್ಲ ಅಂತ ಈ ಭಾಷಣದಲ್ಲಿ ಹೇಳ್ತಿದ್ರು. ಭಾಷಣದಲ್ಲಿ. ಹೌದೌದು. ಓ. ನಾವು ಸಾಮಗ್ರು ಇದ್ರಲ್ಲ, ಒಟ್ಟಿಗೆ ಐತಲ್ವ, ವಾಸುದೇವ ಸಾಮಕರು. ವಾಸುದೇವ ಸಾಮಗ್ರು ಇದ್ರು. ಹ್ಮ್ ಹ್ಮ್ ಹೌದು. ಹ್ಮ್. ಯಕ್ಷಲೋಕ ವಿಜಯದಲ್ಲಿ ಸಾಮಗ್ರದ್ದು ಇದು ಪ್ರದೀಪ, ಓ ಹೋ ಹೋ. ಅದನ್ನು ಕಡೆಗೆ ಎಷ್ಟೋ ಜನ ಮಾಡಿದ್ರು ಬಿಡಿ, ಒಬ್ಬರು ಮಾಡಿದಾಗ ಒಬ್ರಿಗೆ ಆಗೋದಿಲ್ಲ, ಹೌದು. ಯಾರಿಂದೂ ಸಾಧ್ಯ ಇಲ್ಲ. ಹೌದು ಹೌದು. ಅದು ಸಾಮಗ್ರಿಗೆ ಸಾಮಗ್ರಿಗೆ ಬಿಟ್ಟು. ಸಾಮಗ್ರಿಗೆ ಹೌದು. ಹ್ಮ್. ಬಿಟ್ಟದು ಅಮೃತೇಶ್ವರ ಮೇಲೆ ಎಷ್ಟು ವರ್ಷ ಇದ್ರಿ? ಸಾಮಾನ್ಯ 18-20 ವರ್ಷ ಇದ್ದೆ. ಫಸ್ಟ್ ಶುರು ಆದವರು 18-20 ಹೌದು. 4-5 ವರ್ಷ ಹಾ. ಬಯಲಾಟದಲ್ಲಿದ್ದೆ. ಹಾ. ಆಮೇಲೆ ಹಂದೇವರ ಮೇಳದಲ್ಲಿ 12 ವರ್ಷ ಇದ್ದೆ ನಾನು. ಟೆಂಟ್ ಮೇಳ. ಟೆಂಟ್ ಮೇಳದಲ್ಲಿ ನಾನು ಬಿಟ್ಟು ಬಂದ ಮೇಲೆ ಹಿರೇಮಲಿಂಗೇಶ್ವರ ಮೇಳವನ್ನು ಮಾಡಿದ್ರು. ಓ. ನಾನು ಬಿಟ್ಟು ಬಂದ ಮೇಲೆ ಕೋಟ. ನಾನು ಇಲ್ಲಿಗೆ ಮೂಲ್ಕೆ ಮೇಳಕೋದೆ. ತೆಂಕಿಗೆ? ತೆಂಕಿ ಅಲ್ಲ, ಅದು ಬಡಗೆ. ಬಡಗೆ ಬಡಗು ವೆಂಕಟರಮಣ, ಅದು ಗೊತ್ತಾಯ್ತು ಗೊತ್ತಾಯ್ತು. ಅಲ್ಲಿ ಮೇಳಕೋದೆ. ಬಪ್ಪನಾಡು ಮೇಳ ಅಲ್ಲ, ಬಪ್ಪನಾಡ ಅಲ್ಲ, ವೆಂಕಟರಮಣ. ಅಲ್ಲಿ ಒಳ್ಳೆ ಕಾಲೇಜ್ ಸಟ್ಟೆ ಇತ್ತು. ಜಗನ್ನಾಥ್ ಶೆಟ್ರು, ನಗರ ಗಾಡಿಯವರು, ನಾನು, ಹ್ಮ್. ಹಿಂಗೆ ಸಟ್ಟು ಒಳ್ಳೆ ಸಟ್ಟೆ ಇತ್ತು. ಹ್ಮ್. ಅಲ್ಲಿ ಏನಾಯ್ತು ಅಂದ್ರೆ ನಮ್ಮ ಯಜಮಾನರ ವಿಕಾಸದಿಂದ ಸ್ವಲ್ಪ ಹೋಯ್ತು ಮೇಳ. ಅಲ್ಲದೆ ಇದ್ರೆ ಒಳ್ಳೆ ಮೇಳ. ಎಷ್ಟು ವರ್ಷ ಇತ್ತು ಸರ್ ಮೇಳ? ಎಷ್ಟು ವರ್ಷ ಇತ್ತು? 3 ವರ್ಷ ಇತ್ತು. 3 ವರ್ಷ ಇತ್ತು. ಅಲ್ಲಿಂದ ಬಿಟ್ಟು ಬಂದು ಮತ್ತೆ ಪುನಃ ಅಮೃತೇಶ್ವರ ಮೇಳವನ್ನ ನಾವು ವಹಿಸ್ಕೊಂಡು, ನಾನು ಕೋಟ ವೈಕೊಂಡವ್ರು ಏಲಮ್ಮಲ್ಲಿ ವಹಿಸ್ಕೊಂಡು 3 ವರ್ಷ ಮಾಡಿದ್ರು. 3 ವರ್ಷ ಮಾಡಿರಿ? 3 ವರ್ಷ ಮಾಡಿತ್ತು. ಒಳ್ಳೆ ಸಟ್ಟಿದಿತ್ತು, ಒಳ್ಳೆ. ಯಾರೆಲ್ಲ ಕಲಾವಿದ್ರು ಸರ್ ನಿಮ್ಮ? ಆವಾಗ ಬೇಗಾರ ಪದ್ಮನಾಭ, ಮೊಳಹಳ್ಳಿ ಹಿರಿನಾಯ್ಕರು, ಮತ್ತೆ ದರ್ಜಾಡಿ ನಾಗೇಶ್ ಶೆಟ್ಟು ಮಣಸಿ, ನಾಗಪ್ಪ ಹಾಸಿಗಾರ್ ಹೊಳಮಗೆ, ಮತ್ತೆ ಯಾರೆಲ್ಲ ಇದ್ರು. ನಾನು ಕೋಟ ವೈಕೊಂಡವ್ರು ಶ್ರೀವೇಶ್ವರ ಆಯ್ತು. ಅವ್ರ ಶ್ರೀವೇಶ ಮಾಡೋದಿಲ್ಲ, ಹೆಚ್ಚು ಕಡಿಮೆ ಯಜಮಾನ್ಕಿ. ಒಳ್ಳೆ ರೀತಿ 3 ವರ್ಷ ನಡೀತು. ಕಡೆ ನಮ್ಮ ಒಳಗೆ ಸ್ವಲ್ಪ ಹೊಂದಾಣಿಕೆ ಆಗ್ಲಿಲ್ಲ, ಸರಿ ಇಲ್ಲ. ನಾನು ಕಡೆ ಬಿಟ್ಟೆ. ಅಲ್ಲಿಂದ ಬಿಟ್ಟು ಹೊರದೇಶಕ್ಕೆ ಹೋಯ್ತು. ಹೊರದೇಶಕ್ಕೆ ಹೋದೆ ನಾವು. ಬ್ರಹ್ಮಾವರ ಸುಬ್ಬಣ್ಣ ಭಟ್ರು, ಸುಬ್ಬಣ್ಣ ಭಟ್ರು, BV ಆಚಾರ್ಯರು, ಇವರ ಮುಂದಾಳತನದಲ್ಲಿ ಹೊರದೇಶಕ್ಕೆ ಹೋಯ್ತು. ಮೇಳ ಕೈದಾದ ಮಾಡೇಸುವೆ ಹೊರದೇಶಕ್ಕೆ ಹೋಯ್ತು. ಊರಿಗೆ ಬಂತು. ಊರಿಗೆ ಬರುವಾಗ ಮುಂದರ್ತಿ ಮೇಳ ದೇವಸ್ಥಾನದಿಂದ ಆಗಿದೆ. ದೇವಸ್ಥಾನದಿಂದ ಆದ್ಮೇಲೆ ಇಲ್ಲಿ ಒಂದು ಶ್ರೀವೇಶಕ್ಕೆ ಜನ ಬೇಕು ಅಂತ ಕಾಯ್ತಾ ಇದ್ರು. ಯಾರನ್ನ ಒಬ್ರು ಕರ್ಕೊಂಡು ಬಂದ್ರೆ ಒಬ್ರು, ಅವರು ಬೇಡ ನಾವು MLA ಬತ್ನಕಮ್ಮ, ಒಂದು ಅಮೃತೇಶ್ವರ ಮಾಡ ಬಿಟ್ಟಿದ, ಆದ್ರಿಂದ ಅವ್ ಬತ್ನಕಮ್ಮ, ಬಾರ್ದ ಇದ್ರೆ ಅವ್ನ ನಾಯ್ಕಮ್ಮ ಅಂತೇಳಿ ಅವ್ನ ಫ್ರೆಂಡಿಗೆ ಇಟ್ಟು. ನಾನು ಹೊರದೇಶ ಬಂದ ಕೂಡಲೇ ನಮ್ಗೆ ಅರ್ಥವಲ್ಲ ಬಂತು. ಹಳ್ಳಾಡಿಯಲ್ಲಿ ಜಾಗಳಿ ಶಂಚಿ ಮನೆಯಲ್ಲಿ. ಅವಾಗ ಬಂದೆ. ನಮಗೂ ಧನೇಶ್ ಶೆಟ್ಟಿಗೆ ಸ್ವಲ್ಪ ಚೂರು ಆವಾಗ ಮೇಳದ ಪ್ರಕರಣದ ಒಂಚೂರು. ಆದ್ರೆ ಅದು ಯಾವ್ದು ಇಟ್ಕೊಳ್ಳದೆ ನನ್ನ ಮೇಳಕ್ಕೆ ಬರ್ಲಿಕ್ಕೆ ಹೇಳಿದ್ರು. ಮರೆ ನಾವೆಲ್ಲ ಮುಕ್ತೇಶ್ವರ ಇದ್ರೆಲ್ಲ 5 ವರ್ಷ, ನೀವೆಲ್ಲ ಮೇಳದಲ್ಲಿ 20 ಬಾ ಮರೆ, ನಮ್ಗೇನು ದ್ವೇಷ ಇಲ್ಲ ಬಾ. ಆಯ್ತು, ಕರೆದ್ರೆ ಒಳ್ಳೆ ರೀತಿಯಲ್ಲಿ ಕರೆದು ಉಪಚಾರ ಮಾಡಿ ಮೇಳ ಕೈಕೊಂಡ್ರು. ಮಂದರ್ತಿ ಮೇಳಕ್ಕೆ ಅದೇ ದೇವಸ್ಥಾನದ ಪ್ರಥಮ ವರ್ಷ. ನೀವಂದ್ರೆ ಅಮೃತೇಶ್ವರಿ ಬಿಟ್ಟ ನಂತರ ಬಂದದ್ದು ಮಂದರ್ತಿಗೆ? ಹೌದು. ಅಲ್ಲ, ಅಮೃತೇಶ್ವರಿ ಬಿಟ್ಟು ಮೂಲ್ಕಿಗೆ ಹೋಗಿ, ಮೂಲ್ಕಿಗೆ ಹೋದ್ರಿ. ಮೂಲ್ಕಿಗೆ ಹೋದ್ಮೇಲೆ ಮತ್ತೆ ನೀವೇ ಮೇಳ ಮಾಡ್ರಿ. ಅಲ್ಲಿಂದ ಅಮೃತೇಶ್ವರಿ ಮೇಳ ಬಿಟ್ಟು ಮಂದರ್ತಿ ಬಂದೆ. 1 ವರ್ಷ ತಿರುಗಾಟ ಆಯ್ತು. ತಿರುಗಾಟದ ಲಾಸ್ಟಿನಲ್ಲಿ ಅಮೃತೇಶ್ವರಿ ಮೇಳವನ್ನ ಹಿರಿಮಲಿಂಗೇಶ್ವರ ಅಂತೇಳಿ ಮಾಡಿ ಹಂದೇವರು ಇವ್ರಿಗೆ ಕೊಟ್ಟಿರಿ. ಯಾರಿಗೆ? ಪುರ್ಲೆ ರಾಮಚಂದ್ರ ಗಡೆ ಸಿರ್ಸಿ ಅವ್ರಿಗೆ ಮೇಳವನ್ನು ಕೊಟ್ಟಿದ್ರು. ಅವರಿಗೆ ಬಸವ ಜೋಶಿ ಅವ್ರು ಇದ್ರು. ನೀನ್ ಬೇಕು ಮರ ಅಂತೇಳಿ ನನ್ ಬಂದು ಹಿಡ್ಕೊಂಡ್ಬಿಟ್ರು ಮುಂದರ್ತಿಯಲ್ಲಿ. ಹೌದು. ಇಲ್ಲ, ನಾನ್ ಬರೋದಿಲ್ಲ ಮರ ಅಂದೆ. ಆದ್ರೆ ಇಲ್ಲಿ ಭಾರಿ ಧನೇಶ್ ಶೆಟ್ಟಿ ಇವರಿಗೆಲ್ಲ ಭಾರಿ ನಡೀತಾ ಇತ್ತು ಗಲಾಟೆ. ಕಡೆ ನಾನು ಮುದ್ದನ್ ಶೆಟ್ಟಿ ಕೇಳಿದ್ರೆ ಎಂತ ಬರ್ರೆ ಹೇಳಕಿಲ್ಲ, ನಿಮ್ ಇಷ್ಟ ಅಂದ್ರೆ. ಕಡೆ ನಮ್ಮ ಮುಂದರ್ತಿ ಬಂದು ಅವ್ರು ಕರ್ಕೊಂಡು ಹೋದ್ರು ಕಾರಲ್ಲಿ. ಎಲ್ಲಿಗೆ? ಶಂಕರಣ. ಅಲ್ಲಿ ಹೋಗಿ ಸಿರ್ಸಿ ಮೇಳ ಸೆಟ್ ಆದೆ ನಾವು. ಆಯ್ತು. ಸಿರ್ಸಿ ಮೇಳದಲ್ಲಿ ಒಂದು 5-6 ವರ್ಷ ಮುಂದರ್ತಿ. 1 ವರ್ಷ ಬಂದ ನಾನು. 1 ವರ್ಷ ಬಂದ. 5 ವರ್ಷ. ಹೌದೌದು. ಈಗ ಅಲ್ಲಿ ಸಿರ್ಸಿ ಮೇಳಕ್ಕೂ ಮುಖ್ಯ ಶ್ರೀವೇಶ. ಹೌದು, ಅಲ್ಲಿ ಮುಖ್ಯ ವೇಷ. ಅಲ್ಲಿ ಮುಖ್ಯ ವೇಷ ಅಂದ್ರೆ ಭಾಸ್ಕರ ಜೋಶಿ ಇದ್ರು. ಒಂದು ಕಡೆಯಲ್ಲಿ ಪ್ರಧಾನ ಶ್ರೀವೇಷ, ಒಂದು ಕಡೆಯಲ್ಲಿ ಮುಖ್ಯ ಶ್ರೀವೇಷ. 2 ಕಡೆ ಹೆಸರು ಹಾಕುದಂತ ಮಾತಾಡಿ ಹಾಕೊಂಡ್ರು ಮೇಳಕ್ಕೆ. ಕಡೆಗೆ ನಮ್ಮ ಹೆಸರು ಎಲ್ಲಿತ್ತೋ ಅವ್ರದ್ದು ಎಲ್ಲಿತ್ತು ದೇವರಿಗೆ ಗೊತ್ತಿ. ಅಂದ್ರೆ ಯಾಕೆ ಅಂತ ಅಂತೂ ಮೇಳಕ್ಕೆ 1 ವರ್ಷ ತಿರುಗಾಟ ಮಾಡುತ್ತೆ. 1 ವರ್ಷ ಅಲ್ಲ, 4-5 ವರ್ಷ ತಿರುಗಾಟ ಮಾಡುತ್ತೆ ಸಿರ್ಸಿ ಮೇಳದಲ್ಲಿ. ಒಳ್ಳೆ ಹೋಯ್ತಾ ಸರ್ ಆ ಮೇಳ? ಒಳ್ಳೆ ಒಳ್ಳೇದಿತ್ತು.
ಹ್ಮ್. ಯಾವುದು ನಿಮ್ದು ಪ್ರಸಂಗ ಭಾಗ್ಯ ಬರುತ್ತೆ ಲಾಸ್ಟ್ ಅದ್ಭುತ ಪ್ರಸಂಗ ಅಲ್ಲ. ನಮ್ಮ ನಾಗೇಶ್ವರದವ್ರು ಅವರು ಇಲ್ಲೆಲ್ಲ ಇದ್ರಲ್ಲ ಮರವಂತಿ ಹತ್ರ, ಅಲ್ಲಿ ಲಾಸ್ಟ್ ಆಟ ನಮ್ಮದು ದೇವಶ್ರೀ. ಅಲ್ಲಿಂದ ಮಾಡಸ ದೇವಶ್ರೀ ಹೋಗುದು. ಅಲ್ಲಿ ಸಾಮಾನ್ಯ ಒಂದು ಆಟ ಪ್ರೊಡ್ಯೂರ್ ಮಾಡಿದ ಆಟ ಕಲೆಕ್ಷನ್ ಎಲ್ಲ ಮಾಡಿರೋದು. ನಾವು ಹಾಗೆ ಹಾಕಿದ್ದೇವೆ ಆಟ. 28-30 ಸಾವಿರ ರೂಪಾಯಿ ಗೇಟ್ ಕಲೆಕ್ಷನ್ ಅಂತ ಪ್ರಸಂಗ ಭಾಗ್ಯ ಬರುತ್ತೆ. ಅಲ್ಲಿಂದ ಶಿರ್ಸಿಗೆ ಹೋಯ್ತು, ಲೆಕ್ಕಾಚಾರ ಆಯ್ತು. ನನಗೂ ಕೃಷ್ಣಕರಿಗೂ ಒಂದು ಮಾತು ಬಂತು ಮಧ್ಯ. ಆ ಕಾರಣದಿಂದ ಬರುವುದೇ ಇಲ್ಲ ಮಾಡ್ಕೊಂಡೆ. ಅಗ್ರಿಮೆಂಟ್ ಆಯ್ತು ನಮ್ದು. ಮುಂದಿನ ತಿರುಗಾಟಕ್ಕೆ ಅಗ್ರಿಮೆಂಟ್ ಆಯ್ತು. ಮಾಡಿ ಬಂದ್ರಿ? ಇಲ್ಲ, ಬರುವುದೇ ಇಲ್ಲ ಅಂದೆ. ನಾವು 3,000 ರೂಪಾಯಿ ಕೊಡ್ಬೇಕಿತ್ತು ಅವ್ರಿಗೆ. ಯಾವಾಗ ಕೊಡ್ತೀರಿ ಕೇಳ್ರು. ನೋಡಿ, ನಾನು ಈಗ ಮೇಳ ಬಿಟ್ಟಿದ್ದೇನೆ, ನನ್ನ ಇನ್ನು ಮೇಳಕ್ಕೆ ಯಾರು ಹಾಕೊಂಬರು ಇಲ್ಲ. ಯಾಕಂದ್ರೆ ನಾನು ಈ ಸಂಬಳ ಕೊಟ್ಟು ಮೇಲೆ ಆಡ್ತಾರೆ. ಯಾಕಂದ್ರೆ ಇಲ್ಲ, ನೀವು ಮೇಳಕ್ಕೆ ಹೋದ್ರೆ ಕೊಡುತ್ತೆ ಅಂತೇಳಿ ಹಾಗೆ ಬರ್ಸ್ಕೊಂಡು ಬಂದೆ.